ಹಲೋ ಮಿಸ್ಟರ್ ಸುಳ್ಳೆ ಪುಳ್ಳೆ, ನನಗೆ ಬೇಕಾದವರು ನಿನ್ನ ಹತ್ರ ಮಾತಾಡ್ಬೇಕಂತೆ, ಮಾತಾಡು. ಹಲೋ, ಈ ಸುದ್ದಿ ಇಷ್ಟು ಬೇಗ ನಿಮ್ಮವರೆಗೂ ತಲುಪ್ತಾ? ಹೌದು, ನಿಜ. ನಾನು ಯಾವ ಹೂಡಿಕೆದಾರರನ್ನು ದೂಷಿಸಲ್ಲ. ಅವ್ರು ನಮ್ಮ ಜೊತೆಲಿ ಕೈ ಜೋಡಿಸಿಲ್ಲ ಅಂತಂದರೆ ಅದು ಅವ್ರ ನಿರ್ಧಾರ, ತೊಂದರೆ ಇಲ್ಲ. ಅವ್ರು ನನ್ನ ಬಗ್ಗೆ ಏನು ಹೇಳಿದಾರೋ ಅದನ್ನೇ ಬರೀಲಿ. ಅದರ ಜೊತೆಯಲ್ಲಿ ಇನ್ನೊಂದು ಸೇರಿಸಿ. ಈ ಯೋಜನೆ ಪ್ರಾರಂಭ ಆಗೋದು ಖಚಿತ. ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮತ್ತು ವೇದಾಂತ್ ವೆಂಚರ್ಸ್ ಇಬ್ಬರು ಸೇರಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂತ. ಸರ್, ಇಷ್ಟು ಬೇಗ ಯಾಕೆ ಸರ್ ಈ ಸ್ಟೇಟ್ಮೆಂಟ್ ಕೊಡೋಕೆ ಹೋದ್ರಿ? ಇಷ್ಟು ಬೇಗನ? 24 ಗಂಟೆಯಲ್ಲಿ ಉಳಿದಿರೋದು ಇನ್ನೆಷ್ಟು ಮೀರಾ? ಸರ್, ಆಗಲೇ ನೀವು ಇನ್ವೆಸ್ಟರ್ಸ್ಗೆ ಚಾಲೆಂಜ್ ಮಾಡೋದಕ್ಕೋಸ್ಕರ ಈ ಥರ ಹೇಳಿದ್ರಿ ಅಂತ ಅಂದ್ಕೊಂಡೆ. ಈಗ ನೋಡಿದ್ರೆ ಪ್ರೆಸ್ ಅವ್ರ ಹತ್ರನೂ ಇದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ. ಆರ್ಯ ಆಗೊಂದು ಈಗೊಂದು ಮಾತಾಡಲ್ಲ ಅಂತ ನಿನಗೆ ಗೊತ್ತಿಲ್ವಾ ಮೀರಾ? ಸರ್, ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ದೆನ್ ಸರ್, ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಯಾವ ಸ್ಟೆಪ್ಪನ್ನು ತಗೊಂಡಿಲ್ಲ. ನೀವು ಯಾಕೋ ಸ್ವಲ್ಪ ಆತರ ಪಡ್ತಿದ್ದೀರಾ ಅನಿಸ್ತಿದೆ ಸರ್. ಆ ಥರನ? ನನ್ನ ಪ್ರಕಾರ ಯಶಸ್ಸಿನ ಗುಟ್ಟೇನು ಗೊತ್ತಾ? ಹಾಗೆ ಆಗತ್ತೆ ಅನ್ನೋ ನಂಬಿಕೆ. 25 ವರ್ಷಗಳ ಹಿಂದೆ ಇವನಿಂದ ಆಗತ್ತಾ ಅಂತ ಜನ ನಕ್ಕಾಗ ನಾನು ಸುಮ್ಮನೆ ಕೂತ್ಬಿಟ್ಟಿದ್ರೆ ಇವತ್ತು ನೀವೆಲ್ಲ ಇಲ್ಲಿ ಸಂಭಾವನೆ ತಗೋತಾ ಇರಲಿಲ್ಲ. ನಮ್ಮ ದಾರಿನ ನಾವೇ ಮಾಡ್ಕೋಬೇಕು. ನಂತರ ಅದರ ಮೇಲೆ ನಾವು ನಡೆಯೋಕೆ ಶುರು ಮಾಡಬೇಕು. ಹೋಗ್ತಾ ಹೋಗ್ತಾ 100 ಹೆಜ್ಜೆಗಳು ಬರ್ತವೆ. ಅಂಥ ದಾರಿಯಲ್ಲೇ ಇದು ಒಂದು ದಾರಿ. ಓಕೆ, ಇಟ್ಸ್ ಗೆಟಿಂಗ್ ಲೇಟ್. ವೇದಾಂತ್ ವಶಿಷ್ಠ ಅವ್ರ ಕಾಂಟ್ಯಾಕ್ಟ್ ಬೇರೆ ಸಿಗ್ತಾ ಇಲ್ಲ. ಈ ಅನು ಬೇರೆ ಆಫೀಸಲ್ಲಿಲ್ಲ, ಅದು ಎಲ್ಲಿ ಹೋದ್ಲೋ ಏನೋ. ಆರ್ಯ ಸರ್ ನೋಡಿದ್ರೆ ಈ ಪ್ರಾಜೆಕ್ಟ್ ಆಗೇ ಆಗುತ್ತೆ ಅಂತ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಎಷ್ಟು ಎಕ್ಸೈಟ್ ಆಗಿದ್ದಾರೆ ನಮ್ಮ ಆರ್ಯ ಸರ್. ವೇದಾಂತ್ ವಶಿಷ್ಠ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅಂತ ಸರ್ ಹತ್ರ ಹೇಗೆ ಹೇಳಿ ನಾನು? ನಮ್ಮ ಆಫೀಸಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂತಂದರೆ ಒಳ್ಳೆ ಮನಸ್ಸಿದ್ರೆ ಸಾಕು, ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ಹಾಗೆ ಇದೂ ಆಗತ್ತೆ ಬಿಡಿ. ಬಿ ಪ್ರಾಕ್ಟಿಕಲ್ ಜೇಂಡೆ, ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಿ. ನಿಮ್ಗೂ ಅನುಸಿರಿ ಮನೆ ಗಾಳಿ ತಾಕಿದೆ ಅನ್ಸುತ್ತೆ. ಕೆಲವೊಂದ್ಸಲ ಆರ್ಯ ಸರ್ ಡಿಸಿಷನ್ ಮೇಕಿಂಗ್ ಬಗ್ಗೆನೇ ಸಂಶಯ ಬರುತ್ತೆ. ಯಾಕೆ ಮ್ಯಾಮ್? ಜಸ್ಟ್ ಡಿಗ್ರಿ ಆಗಿರೋಳನ್ನ ರಾಜನಂದಿನಿ ಹೆಡ್ ಮಾಡಿ ಕೂರಿಸಿದ್ರು. ಈಗ ಯಾವ ಬುದ್ಧಿವಂತ ಬಿಸ್ನೆಸ್ ಮೆನ್ನು ಕೈ ಹಾಕದೇ ಇರುವಂತಹ ಪ್ರಾಜೆಕ್ಟ್ಗೆ ಕೈ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ ಮ್ಯಾಮ್, ಈ ಪ್ರಾಜೆಕ್ಟ್ ಯಾರ ಜೊತೆ ಕೊಲಾಬ್ರೇಟ್ ಆಗ್ತಿರೋದು ಗೊತ್ತಾ? ಯಂಗ್ ಅಂಡ್ ಎನರ್ಜೆಟಿಕ್ ಯೂತ್ ಐಕಾನ್ ಮಿಸ್ಟರ್ ವೇದಾಂತ್ ವಸಿಷ್ಠ. ಅವ್ರನ್ನ ಮೀಟ್ ಮಾಡೋದು, ಪ್ರಾಜೆಕ್ಟ್ ಡಿಸ್ಕಷನ್ ಜವಾಬ್ದಾರಿ ಎಲ್ಲ ಅನುಗೆ ಒಪ್ತಿದಾರಂತೆ. ಮೀರಾ ಮ್ಯಾಮ್ ಕೈಯಲ್ಲೇ ಆಗ್ದಿರೋದು ಇನ್ನು ಈ ಅನು ಮಾಡ್ತಾಳ. ಬೆಳಿಗ್ಗೆಯಿಂದ ಆಫೀಸಲ್ಲೇ ಕಾಣ್ತಾ ಇಲ್ಲ. ಇಷ್ಟು ದೊಡ್ಡ ಜವಾಬ್ದಾರಿ ನೋಡಿ ಮನೇಲೆ ಬೆಚ್ಚು ಮಲ್ಕೊಂಡ್ಬಿಟ್ಲು ಏನೋ. ಅನು ಮೇಡಮ್ ಬಂದ್ರು.
ಅನು, ಎಷ್ಟೊತ್ತಿಗೆ ನೀನು ಆಫೀಸಿಗೆ ಬರೋದು? ವೇದಾಂತ್ ವಶಿಷ್ಠ ಅವ್ರ ನಂಬರ್ ಸಿಕ್ತಾ? ಅವ್ರ ಜೊತೆ ಮಾತಾಡಿದ್ಯಾ? ಆರ್ಯ ಸರ್ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಸರ್ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಗೊತ್ತಾ? ನೀನು ಆಲ್ರೆಡಿ ವೇದಾಂತ್ ವಶಿಷ್ಠ ಅವ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿರೋ ಹಾಗೆ. ಹೇ, ಹಲೋ, ಆರ್ ಯು ಮ್ಯಾಡ್? ವೈ ಆರ್ ಯು ಸ್ಮೈಲಿಂಗ್? ಆರ್ಯ ಸರ್ ಬಂದು ವೇದಾಂತ್ ವಶಿಷ್ಠ ಅವ್ರ ಬಗ್ಗೆ ಅಪ್ಡೇಟ್ ಕೇಳಿದ್ರೆ ನಾನು ಏನ್ ಹೇಳಿ? ಮೈ ಗಾಡ್, ದಿಸ್ ಗರ್ಲ್, ಐ ಟೆಲ್ ಯು. ಯಾರ ಫೋನ್ ಕಾಲ್ಸ್ಗೂ ಸಿಗದೇ ಇರೋಷ್ಟು ಬ್ಯುಸಿ ವ್ಯಕ್ತಿ ವೇದಾಂತ್ ವಶಿಷ್ಠ ಅವರು. ಹಲೋ, ವೇರ್ ಆರ್ ಯು? I'm here. ವೆಲ್ಕಮ್ ಸರ್. ಆರ್ಯ ಸರ್ ಬರ್ತಿದ್ದಾರೆ. Hello, Mr. Vedant. Welcome to Vardhan Group of Industries. ನಿಮಗೆ ಆತ್ಮೀಯವಾದ ಸ್ವಾಗತ. Thank you so much, sir. ನಿಮ್ಮನ್ನ ಇಲ್ಲಿ ಕರೆಸ್ಕೊಳ್ತಿರೋದು ನಮಗೆಲ್ಲ ಬಹಳನೇ ಸಂತೋಷ. It's pretty much mutual. Pleasure is mine. ನಮ್ಮ ಶೆಡ್ಯೂಲ್ಗಳೆಲ್ಲ ಎಷ್ಟು ಪ್ಯಾಕ್ಟ್ ಇರ್ತವೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಎಷ್ಟು ಶಾರ್ಟ್ ನೋಟಿಸಲ್ಲೂ ನೀವು ಬಂದೇ ಬರ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ನಂಬಿಕೆ, ಆ ಒಂದು ಪದಕ್ಕೋಸ್ಕರ ನಾನಿದ್ದೀನಿ. ಅದೊಂದಿದ್ರೆ ಸಾಕು, ಅನ್ಕೊಂಡಿದ್ದೆಲ್ಲ ಸಾಧಿಸ್ಬೋದು. ಖಂಡಿತವಾಗಿ. ಹಾನು ಸರ್, ವೇದಾಂತ್ ವಸಿಷ್ಠ ಅವರು ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮನ್ನ ಮೀಟ್ ಆಗ್ತಿದ್ದಾರೆ. ನೀವು ಆಫೀಸಲ್ಲೇ ಇರ್ತೀರಾ ಅಲ್ವಾ? ನಾನು ಅವ್ರನ್ನ ಡೈರೆಕ್ಟ್ ಆಗಿ ಆಫೀಸಿಗೆ ಕರ್ಕೊಂಡು ಬರಲಾ? ಯಾನು ನಾನು ಆಫೀಸಲ್ಲೇ ಇದ್ದೀನಿ. ಸರಿ ಸರ್, ಕರ್ಕೊಂಡು ಬರ್ತೀನಿ. ಅನು ಸರ್, ಗುಡ್ ಜಾಬ್. ನನಗೆ ಗೊತ್ತಿತ್ತು ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀನು ಉಳಿಸ್ತೀಯ ಅಂತ. ಐ ವಿಲ್ ಬಿ ವೇಟಿಂಗ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ಹೆಂಗೆ ನಾವು ಥ್ಯಾಂಕ್ಸ್ ಅಮೂಲ್ಯ. ಜೀವಕ್ಕೆ ಜೀವ ಕೊಡೋ ಕೆಲಸಕ್ಕೇನೆ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಅಂಥದ್ರಲ್ಲಿ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಇಸ್ಕೊಳ್ತೀವ? ಚಾನ್ಸೇ ಇಲ್ಲ. ನಿಮಗಿದ್ರಿಂದ ಹೆಲ್ಪ್ ಆದರೆ ಅಷ್ಟೇ ಸಾಕು. ನಿಮ್ಮಿಂದ ಈ ಹೆಲ್ಪ್ ಆಗಿರ್ಲಿಲ್ಲ ಅಂದಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು. ಬಾಸ್ ಹತ್ರ ಹೆಲ್ಪ್ ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಿತ್ತು ಅಮೂಲ್ಯ. ನನಗೆ ಅಂತ ವಹಿಸಿರೋ ಕೆಲಸಕ್ಕೆ ಬಾಸ್ ಹತ್ರನೇ ಹೆಲ್ಪ್ ತಗೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ?
ಅದಕ್ಕೆ ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದೆ. ಅದ್ರಲ್ಲಿ ಡೌಟೇ ಇಲ್ಲ. ಅಪ್ಪಿ ತಪ್ಪಿನೂ ಬಾಸ್ ಹತ್ರ ಮಾತ್ರ ಹೆಲ್ಪ್ ತಗೋಬಾರ್ದು. ಅದೇನೇ ಇದ್ರೂ ನಾವೇ ಮುಗಿಸ್ಬೇಕು. ಪರವಾಗಿಲ್ಲಪ್ಪ, ಈ ಹುಡುಗಿ ಹೋರಾಟ ಮಾಡಿದಾಳೆ ಅನ್ನೋ ಥರ ಇರಬೇಕು. ವೇದಾಂತ್ ಅವರು ಇಷ್ಟು ಸುಲಭವಾಗಿ ಮಾತಾಡೋದಕ್ಕೆ ಸಿಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಮೂಲ್ಯ. ಬರೀ ಸಿಗೋದಲ್ಲ, ಅವರು ಕಾರ್ ನಿಲ್ಸ್ಕೊಂಡು ಕಾಯ್ತಿರ್ತಾನೆ. ನೀವು ಹೋಗಿ ಸುಮ್ಮನೆ ಕೂತ್ಕೊಳ್ಳಿ ಸಾಕು. ಥ್ಯಾಂಕ್ಸ್ ಅಮೂಲ್ಯ, ನಿನ್ನಿಂದ ತುಂಬಾನೇ ಹೆಲ್ಪ್ ಆಯಿತು. ಜೊತೆಗೆ ನನ್ನ ಕೆಲಸ ಕೂಡ ಈಸಿ ಆಯಿತು. ಮತ್ತೆ ಥ್ಯಾಂಕ್ಸ್ ಹೇಳ್ತೀರಲ್ಲ. ನಾನೇ ನಿಮಗೆ ಕಿಡ್ನಿ ದಾನ ಮಾಡಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವಾ? ಯಾಕಂದ್ರೆ ನಮ್ಮ ಸುಳ್ಳೆ ಪುಳ್ಳೆ ಆರ್ಯವರ್ಧನ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ದಾನೆ. Come in. ಜೀಂಡೆ, ಅಷ್ಟು ದೊಡ್ಡ ಬಿಸ್ನೆಸ್ ಐಕಾನ್ನ ಆ ಅನು ಅಷ್ಟು ಈಸಿಯಾಗಿ ಅಪ್ರೋಚ್ ಮಾಡಿ ಅದು ಹೇಗೆ ಕರ್ಕೊಂಬಂದ್ಲು? ನಮ್ಮ ಕಡೆ ಒಂದು ಮಾತಿದೆ, ನಂಜಿರೋ ಮನ್ಸೋರ್ಗೆ ನರಕ, ಸಕ್ಕರೆ ಮನ್ಸೋರ್ಗೆ ಸ್ವರ್ಗ ಅಂತ. ಸೊ ನನ್ನ ಮನಸ್ಸು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನಿಮ್ಮ ಮನಸ್ಸು ಬಗ್ಗೆ ನಾನು ಮಾತಾಡಲಿಲ್ಲ. ಆಂಗರ್ ನಾಟ್ ಗುಡ್ ಮೀರಾಜಿ. ಐ ನೋ ಯು ಜೇಂಡೆ. ಆ ಸೀನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಆರ್ಯ ಸರ್ ಮತ್ತೆ ವೇದಾಂತ್ ವಸಿಷ್ಠ ಒಂದೇ ಫ್ರೇಮಲ್ಲಿ ಬನ್ನಿ. ಅನು ಸಿರಿಮನೆ ಅವರು ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಹೇಳೋದಕ್ಕೆ ಬಂದರು. ಬಟ್ ನಾನು ಅದೇನು ಅಂತಲೂ ಕೇಳಲಿಲ್ಲ. ಬಿಕಾಸ್ ಐ ವಾಸ್ ರಿಯಲಿ ಎಕ್ಸೈಟೆಡ್ ಟು ಮೀಟ್ ಯು ಇನ್ ಪರ್ಸನ್. ಆರ್ಯವರ್ಧನ್ ಗ್ರೂಪ್ ಆಫ್ ಕಂಪನೀಸ್ ವೇದಾಂತ್ ವೆಂಚರ್ಸ್ ಜೊತೆ ಕೈ ಜೋಡಿಸ್ತಿದೆ ಅಂದರೆ ಅದು ಖಂಡಿತವಾಗ್ಲೂ ಒಂದು ನೋಬಲ್ ಪ್ರಾಜೆಕ್ಟ್ ಆಗಿರಬೇಕು. ಆರ್ಯವರ್ಧನ್ ಎಲ್ರ ಕಣ್ಣಿಗೂ ಸ್ಪರ್ಧಿಯಾಗೇ ಕಾಣಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮಾತುಗಳನ್ನು ಕೇಳಿ ತುಂಬ ಸಂತೋಷ ಆಯಿತು. ಒಂದು ಯೋಜನೆಯನ್ನು ಯೋಚಿಸೋದು ಸುಲಭ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋಕೆ ಕೈಗಳು ಜೊತೆಲಿರಬೇಕು. ಡೆಫಿನೆಟ್ಲಿ ಸರ್, ಕೈಗಳು ನಿಮ್ಮ ಜೊತೆ. ನಿಮ್ಮ ವೇಗ ಮತ್ತು ಆತ್ಮವಿಶ್ವಾಸ ನೋಡಿದ್ರೆ ನನ್ನನ್ನು ನಾನೇ ನೋಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಿದೆ. ಹಾಗಾದರೆ ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ನೀವು ತಾವು ಬೇಡ, ಸ್ವಲ್ಪ ಮುಜುಗರ ಆಗುತ್ತೆ. ಯೂಶುವಲಿ ಬಿಸ್ನೆಸ್ಸಲ್ಲಿ ಚಾಣಾಕ್ಷತನ, ಸಮಯ ಪ್ರಜ್ಞೆ ವೆರಿ ಇಂಪಾರ್ಟೆಂಟ್. ಆದರೆ ಮನಸ್ಸು ಕೂಡ ಪ್ಯೂರ್ ಆಗಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಇದು ನನ್ನ ಅಭಿಪ್ರಾಯ. ಆಗಲಿ ಗಟ್ ಫೀಲಿಂಗ್ ಅನ್ನೋದು ವರ್ಕ್ ಆಗೋದು. ನಿಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಗಿದೆ ಅಂತ ನನಗೆ ಗೊತ್ತು ಸರ್. ಹೇಳಿ, ನಾನೇನು ಮಾಡಬೇಕು? ಐ ಆಮ್ ಇಂಪ್ರೆಸ್ಡ್ ವೇದಾಂತ್, ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ಸ್ ನನಗಲ್ಲ ಸರ್, ನಾನು ಇವತ್ತು ಇಲ್ಲಿಗೆ ಬರೋದಕ್ಕೆ ಕಾರಣವಾದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ವ್ಯಕ್ತಿಗೆ ನಾನು ಮನಸಾರೆ ಥ್ಯಾಂಕ್ಸ್ ಹೇಳ್ತೀನಿ. Be my lover. ಯಂಗ್ ಬಿಸ್ನೆಸ್ ಐಕಾನ್ ಮಿಸ್ಟರ್ ವೇದಾಂತ್ ಅವರ ಅಮೂಲ್ಯ ಸಮಯವನ್ನು ನಾನು ವ್ಯರ್ಥಗೊಳಿಸಲ್ಲ.
ಲೆಟ್ಸ್ ಟಾಕ್ ಬಿಸ್ನೆಸ್ ನಾವು. ಅಮ್ಮ ಅಪ್ಪಪ್ಪ ಇರೋ ಸಂಸಾರದ ಜಂಜಾಟ ಸಾಲದು ಅಂತ ಆ ದೇವರು ಹೆಣ್ಮಕ್ಳಿಗೆ ಸೊಂಟ ನೋವು ಬೇರೆ ಕೊಡ್ತಾನೆ. ಹೌದೌದು, ಆ ದೇವ್ರಿಗೆ ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ ನೋಡು. ಬೆಳಗಾಗಿದ್ರೆ ಕಾಯ್ತಾ ಇರ್ತಾನೆ ಯಾರು ಸೊಂಟ ನೋವು ಕೊಡ್ಲಿ ಅಂತ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಕೊಚ್ಚೆ ಮೇಲೆ ಕಾಲಿಟ್ಟು ಜಾರು ಬಿದ್ದ ಮೇಲೆ ಬಿಸ್ತೀರಿನ ಶಾಖ ತಗೊಳ್ಳೇಬೇಕು. ನೋಡ್ದೇನೆ ನಿಮ್ಮ ಬಾವನ್ ಬಾಯಿ ತುಂಬ ಕೊಬ್ಬು. ಭಾವ, ನಿಮಗೆ ಸುಮ್ಮನೆ ಇರೋಕ್ಕಾಗಲ್ವಾ? ಅವಳು ಸೊಂಟ ನೋವು ಅಂತ ಒದ್ದಾಡ್ತಾ ಇದ್ದಾಳೆ, ಅಂಥದ್ರಲ್ಲಿ ನೀವು ರೇಗಿಸ್ತೀರಲ್ಲ. ಏನು 24 ಗಂಟೆ ಕರೋನಾ ವಾರಿಯರ್ಸ್ ಜೊತೆ ಓಡಾಡಿದ್ದೆ ಇವಳು. ಅಲ್ಲ, ಆ ಖಾಲಿ ಪರ್ಸೋಳಿಂದ ಓಡೋಗಿ ಜಾರ್ ಬಿದ್ದು ಸೊಂಟ ಮುರ್ಕೊಂಡವಳೆ. ನಾನೇನಾದ್ರೂ ಕಳ್ಳ ಆಗಿದ್ದಿದ್ರೆ ನಾನೇ ಪೊಲೀಸ್ ಹಿಡ್ಕೊಟ್ಬಿಡ್ತಾ ಇದ್ದೆ, ಟೈಮ್ ವೇಸ್ಟು ಅಂತ. ಏನ್ ತನ್ ಮನೆ ತುಂಬ ತುಂಬಿದ್ಯಾ? ಪರ್ಸ್ ತುಂಬ ತುಂಬ್ಕೊಂಡು ಹೋಗಕ್ಕೆ ಆ ಪರ್ಸ್ ಆದ್ರೂ ಉಳ್ಕೊಂಡಿದ್ಯಲ್ಲ ಅಂತ ಸಂತೋಷ ಪಡು. ಪೂರ್ಣ, ಇವಳೊಂದ್ಸಲ ಆ ಕಸದ ವಿಷಯದಲ್ಲಿ ಲಾಕಪ್ಗೆ ಹೋಗಿದ್ಲು ಗೊತ್ತಾ? ಅವಾಗಿಂದ ಸ್ವಲ್ಪ ಧೈರ್ಯ ಬಂದ್ಬಿಟ್ಟಿದೆ. ಅಕ್ಕ, ಅನ್ನು ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಆಫೀಸಿಗೆ ಹೋದ್ಲು? ನೇರವಾಗಿ ಮನೆಗೆ ಬರ್ಬೋದಿತ್ತಲ್ವಾ? ನಾಳೆ ಬೇರೆ ಗೌರಿ ಹಬ್ಬ. ಅದೆಷ್ಟು ಬೈಕೊಂಡ್ಲೋ ಏನೋ. ಅಪ್ಪ, ಸಾಲದಿಕ್ಕೆ ಈ ರಾಮಾಯಣ ಬೇರೆ ಲೇಟ್ ಆಯ್ತು ಅಂತ ಬೇರೆ ಬಾಯಿ ಬಡ್ಕೊಂತಿದ್ಲು. ಆರ್ಯ ಸರ್ಗೆ ಅದ್ಯಾರೋ ದೊಡ್ಡ ಮನ್ಸರನ್ನ ಮೀಟ್ ಮಾಡಿಸ್ಬೇಕಂತೆ, ಅದಕ್ಕೆ ಹೋಗಿದ್ದಾಳೆ. ದೊಡ್ಡ ಮನುಷ್ಯರ? ಯಾರಕ್ಕ ಅದು? ಅದ್ಯಾರೋ ಮಹರ್ಷಿ ಹೆಸರು ಕಣೆ. ಮಹರ್ಷಿಗಳ ಅಲ್ಲ, ಸಪ್ತಋಷಿಗಳಲ್ಲಿ ಒಬ್ರು. ಪೂರ್ಣ, ಇವ್ರಿಗೆ ಸೊಂಟಕ್ಕೆಲ್ಲ ಏಟ್ ಬಿದ್ದಿರೋದು? ತಲೆಗೆ. ನಿಂತಲೆ ಅನು ಹೇಳಿದ್ದು ಋಷಿ ಹೆಸರು ಸುಬ್ಬು. ವಿಶ್ವಾಮಿತ್ರನ? ಅತ್ರಿ ಮಹರ್ಷಿಗಳ? ಅದೇ ಹೆಸರು ಚೆನ್ನಾಗಿತ್ತು, ದೊಡ್ಡ ಹೆಸರು. ಪುರಾಣ. ಹೋಗ್ಲಿ ಬಿಡಾಕ, ನೀನೊಬ್ಳು ಒಂದ್ ಹೆಸರು ಕೇಳಿದ್ರೆ ಪುರಾಣ ವೇದಾಂತ ಎಲ್ಲ. ಅದೇ ವೇದಾಂತ ವೈಶಿಷ್ಟ್ಯ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೇನೆ ಅನು ಹೋಗಿರೋದು. ವೇದಾಂತ ವಿಶಿಷ್ಟನ? ಮೊದಲೇ ಆಫೀಸು ತನ್ನ ತಲೆ ಮೇಲೆ ಇದೆ ಅನ್ನೋ ಥರ ಆಡ್ತಾ ಇರ್ತಾಳೆ ನಮ್ಮನು. ಇನ್ನು ಇವ್ರ ಜೊತೆಗೆಲ್ಲ ಓಡಾಡೋದು ಅಂದರೆ ಒಳ್ಳೆ ಬೂದ್ಗನಡಿ ಮೂತಿ ಸುಬ್ಬು ನಿಂದು. ನನಗೆ ಸೊಂಟ ಉಳುಕಿದೆ ಅಂದರೆ ಸಂತೋಷ ಪಡ್ತೀಯ, ಮಗಳು ಅಷ್ಟು ಎತ್ತರಕ್ಕೆ ಏರ್ತಿದ್ದಾಳೆ ಅಂದರೆ ಸಂಕಟ ಪಡ್ತೀಯ. ಎಲ್ಲ ಉಲ್ಟ ಕಣೆ. ನೋಡು, ಅದೇ ಇವತ್ತು ಸಿಕ್ಕಿದ್ರು ಪರಿಮಳಕ್ಕ ಅಂತ ಅನ್ನಲ್ಲ, ಅವ್ರ ಮಕ್ಕಳನ್ನ ನಾಳೆ ಹಬ್ಬಕ್ಕೆ ಕರೆದಿದ್ದೀನಿ. ನೀನು ಅಂಗಡಿಯಿಂದ ಬೇಗ ಬಂದ್ಬಿಡು, ಎಲ್ಲ ರೆಡಿ ಮಾಡಬೇಕು. ಅರ್ಥ ಆಯ್ತಾ? ಒತ್ತೆ ಜೋರಾಗೆ. ಅಲ್ಲ ಅಕ್ಕ, ಏನು ಅವಸರ ನಿನಗೆ? ಇವತ್ತೆಲ್ಲ ರೆಸ್ಟ್ ಮಾಡು, ಇಲ್ಲ ಅಂದ್ರೆ ನಾಳೆ ಹಬ್ಬ ಮಾಡೋಕ್ಕಾಗಲ್ಲ. ಅಲ್ಲ ಕಣೆ ಸುಬ್ಬು, ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಅನು ಆಫೀಸಲ್ಲಿ ಆರ್ಯವರ್ಧನ್ ಸಾರು, ವೇದಾಂತ ವಶಿಷ್ಠ ಅಂತ ದೊಡ್ಡವ್ರ ಜೊತೆ ಹೇಗೆ ನಿಭಾಯಿಸ್ತಾಳೆ ಅಂತ ಚಿಂತೆ ಆಗೋಗಿದೆ ಕಣೆ. ಇದು ನಮ್ಮ ಯೋಜನೆ. ನಾನು ಅಂದ್ಕೊಂಡಿದ್ದೆಲ್ಲನೂ ನಿಮಗೆ ಹೇಳಿದ್ದೀನಿ. ಇನ್ನು ನಿಮ್ಮ ನಿರ್ಧಾರ. ನಿಮ್ಮ ನಿರ್ಧಾರ ಏನೇ ಇದ್ದರೂ ನಾನು ಅದನ್ನು ಗೌರವದಿಂದ ಸ್ವೀಕರಿಸ್ತೀನಿ. ಒಂದು ವೇಳೆ ನಿಮಗೆ ಈ ಯೋಜನೆ ಇಷ್ಟನೇ ಇಲ್ಲ ಅಂತಂದರೆ ಆಮೇಲೆ ಸಾರಿ, ನಿಮ್ಮ ಮಾತಿನ ಅರ್ಧಕ್ಕೆ ನಿಲ್ಲಿಸ್ತೀನಿ, ಕ್ಷಮಿಸಿ. ನಾನು ಇಲ್ಲಿ ಬರುವಾಗಲೇ ನನ್ನ ನಿರ್ಧಾರ ಎಸ್ ಅಂತ ಡಿಸೈಡ್ ಮಾಡಿ ಬಂದಿದ್ದೆ. ಕೆಲವು ಬಿಸ್ನೆಸ್ನ ನಾವು ಮನೆಗೋಸ್ಕರ ಮಾಡ್ತೀವಿ, ಇನ್ನು ಕೆಲವನ್ನ ಮನಸ್ಸಿಗೋಸ್ಕರ ಮಾಡ್ತೀವಿ.
ಈ ಡೀಲ್ ಮನಸ್ಸಿಗೋಸ್ಕರ ಸರ್. ಈ ವಿಚಾರದಲ್ಲಿ ವಿ ಆರ್ ಟುಗೆದರ್. ಮಾರ್ಗನ್ ಅಂಡ್ ವೇದಾಂತ್, ವಿ ಆರ್ ಟುಗೆದರ್. Yes, sir. V for victory. Definitely. ಸರ್, ನೀವು ಅಂದ್ಕೊಂಡು ಹಾಗೆ ನಾಳೆ ಸಂಜೆ ಇಷ್ಟೊತ್ತಿಗೆ ನಿಮ್ಮ ಪ್ರಾಜೆಕ್ಟ್ ಲಾಂಚ್ ಆಗೇ ಆಗುತ್ತೆ. ನಿಮಗೂ ಅದರ ಅನುಭವ ಇರುತ್ತೆ. ಸಾಮಾನ್ಯವಾಗಿ ಸಂದರ್ಶನಗಳಲ್ಲಿ ನಿಮ್ಮ ಯಶಸ್ಸಿನ ಗುಟ್ಟೇನು, ನಿಮ್ಮಲ್ಲಿರ್ತಕ್ಕಂಥ ವಿಶೇಷವಾದ ಗುಣ, ಅಸಾಮಾನ್ಯ ಗುಣ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ಉತ್ತರ ಇರುತ್ತೆ. ಯಾಕಂತಂದ್ರೆ ಯಶಸ್ಸು ಪ್ರತಿಯೊಬ್ಬರಿಗೂ ಬೇರೆನೆ. ಆದರೆ ಕೆಲವು ಗುಣಗಳು ಮಾತ್ರ ಪ್ರತಿಯೊಬ್ಬರಲ್ಲೂ ಇರಲೇಬೇಕು. ನಾನು ಅವುಗಳನ್ನ ನೋಡಿನೇ ಒಬ್ಬರನ್ನ ಅಳಿಯೋದು. ಏನದು? ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಾಧಿಸಲೇಬೇಕು ಅನ್ನೋ ಹಂಬಲ ಇರಬೇಕು. ಆ ಹಂಬಲ ಇರಬೇಕು. ಅದ್ಭುತ. ತುಂಬಾ ಚೆನ್ನಾಗಿದೆ. ಅವೆರಡು ನಿಮ್ಮಲ್ಲಿವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮಿಸ್ಟರ್ ವೇದಾಂತ್, ಅದು ಯಾಕೋ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಭೇಟಿ ಆದಾಗಲಿಂದ ನಿಮ್ಮ ಬಗ್ಗೆ ಆತ್ಮೀಯತೆ ಹೆಚ್ಚಾಗ್ತಿದೆ. ಪರವಾಗಿಲ್ಲ ವೇದಾಂತ್, ತಗೊಳ್ಳಿ. ಇಟ್ಸ್ ನಾಟ್ ಇಂಪಾರ್ಟೆಂಟ್. ಆಮೇಲೆ ಮಾತಾಡ್ಬೋದು.